ಅವರ ಸೊತ್ತು. ಇವನ್ನು ನಾನು ಮೋಸದಿಂದ ಅಪರಿಸಿಕೊಂಡೆ. ಕಡೆಗೆ ಯೌವನಕ್ಕಾಗಿ ಬೀದಿ ಬೀದಿಯಲ್ಲಿ ಬಾಳುವಂತೆ ಮಾಡಿದೆ. ಕಡೆಗೆ ಯೌವನಕ್ಕೆ ಬಂದ ನನ್ನ ಅತ್ತೆಯ ಮಗಳು ಭಾರತಿ, ಅವಳನ್ನು ಅಶೋಕನಿಂದ ಮದುವೆ ಮಾಡಿಸಿ ಗೊಂಬೆಂತೆ ಆಟ ಆಡಿಸುವ ಸೂತ್ರಧಾರ ನಾನು. ಹೇಗಿದೆ ಪ್ರಕಾಶ್ ನನ್ನ ಮೋಸ? ಮೋಸ ಮೋಸ ಮಾಡುವ ನಿಮ್ಮನನ್ನು ನಾಶ ಮಾಡಲು ಈ ವೈರ ಹುಟ್ಟಿರುತ್ತಾನೆ. ದೇವೇಂದ್ರ, ಇದು ಭಾರತಿ ಅಂದರೆ ನಿಮ್ಮತ್ತೆ ಮಗಳ ಆಸ್ತಿ ಅಲ್ಲ. ನೀನು ಎಲ್ಲಿಂದ ಭಿಕಾರಿಯಾಗಿ ಬಂದು ಅವರನ್ನು ಬೀದಿಗೆ ತಳ್ಳಿಸಿದ ಪಪ್ಪ ಆಸ್ತಿಯಲ್ಲ, ಅಶೋಕನ ಸ್ವತ್ತು. ಎತ್ತರದಿಂದ ಮಾತನಾಡಿ ಮರಳಿ ಹೋಗಲೇ ಮದನ್ನ. ಈ ದೇವೇಂದ್ರ ಚಕ್ರ ಯುವಕ್ಕೆ ಒಟ್ಟು ಬಂದಿರುವ ಇಲ್ಲಿ ದಯವಿನದಿಂದ ಮಾತನಾಡಿ ಮರಳಿ ಹೋಗು ಮಂಕೆ. ಲೇ ದೇವೇಂದ್ರ, ನಿನ್ನಂತ ಬಡಕೋರನಿಗೆ ಮರ್ಯಾದೆ ಕೊಟ್ಟು ಮಾತನಾಡಲಾರೆ. ದೇವೇಂದ್ರ, ಎಷ್ಟು ದಿನ ನೀನು ಮಾಡಿದ ದರ್ಬಾರಕ್ಕೆ ಅಂತಿಮ ಆಡಲು ಬಂದ ಸೇರಿನ ಸರ್ಜ ಸೇರಿನ ಸರ್ಪ ನೀನಾಗೆ ದೇವೇಂದ್ರ ದರ್ಬಾರಕ್ಕೆ ಅಂತಿಮ ಆಡಲು ಬಂದಿರುವ ಬಡಪಾಯಿನ ಮಗಳೇ. ಈ ಗರುಡನ ಕೈಯಲ್ಲಿ ಸಿಕ್ಕು ನರಕದ ಹಾದಿ ಕೇಳಬೇಕಾಗುತ್ತದೆ. ಎಚ್ಚರ ಮಗಳೇ. ದೇವೇಂದ್ರ ಮುಸುರಿ ಅನ್ನಕ್ಕೆ ಬಂದ ಸೋನ ನೀನು. ಈ ಚಂದ್ರವನಿಗೆ ನರಕದ ಹಾದಿ ಕಾಣಿಸಲು ಅಷ್ಟೊಂದು ಸುಲಭ ಪ್ರಕಾಶ್. ಇನ್ನು ಮುಂದೆ ನಿಮ್ಮಿಬ್ಬರಿಗೂ ನಾನೇ ಕಂಟಕ ಕಾಲ ಬೈರವನ. ನೀವು ಮಾಡುವ ಒಂದೊಂದು ಅನ್ಯಾಯವನ್ನು ಬೀದಿಗೆಳೆದು ಪಾದರಕ್ಷೆಯನ್ನು ಸನ್ಮಾನ ಮಾಡಿಸುತ್ತೀರಾ? ಪಾದರಕ್ಷೆಯ ಸನ್ಮಾನ ಚಂದ್ರು, ನನಗೆ ಪಾದರಕ್ಷೆಯಿಂದ ಸನ್ಮಾನ ಮಾಡುತ್ತೇನೆಂದು ಅಪ್ಪಸಿ ಬಗುವ ಕುಂಡೆ. ರೇ ಚಂದ್ರು, ಈ ಜನ್ಮದಲ್ಲಿ ಅಲ್ಲ ಮಗಳೇ, ಮರು ಜನ್ಮ ತಾಳಿ ಬಂದರು ಅದು ನಿನ್ನಿಂದ ಸಾಧ್ಯವಿಲ್ಲ. ಲೇ ಚಂದ್ರು, ಹೇಗೆ ಹುಚ್ಚು ತನದಲ್ಲಿ ಹುಟ್ಟಿ ಮಾತನಾಡಿವೆ. ಅಶೋಕ ಬೀಸಾಕಿದ ಚಂದನ ತಿಂದು ಸಂಪನ್ನ ಆಗಿರುವುದನ್ನು ಬಿಟ್ಟು ನನ್ನೆದುರು ಹಾಕಿಕೊಂಡು ಸಾಯಬೇಡ. ಇಲ್ಲಿಂದ ಮೊದಲು ಕಾಳು ಕೀಳು ಮಗನೇ. ದೇವೇಂದ್ರ, ಹೊರಟು ಹೋಗು ಅಂತ ಹೇಳುವ ನೀನು ನನಗೆ ಅನ್ನ ಬಟ್ಟೆ ಹಾಕಿ ಸಲುವಿದೆಯಾ? ನಿನ್ನ ಎಂಜಲದ ನಾಯಿಯಲ್ಲ ಈ ಚಂದ್ರು. ಮದವೇರಿದ ಅರ್ಪಟ ಸಿಹಿಕ್ಕೆ ಬಲೆ ಬೀಸುವ ಬೇಟೆಗಾರನಾಗಬೇಕಾಗುತ್ತದೆ. ಬೇಟೆಗಾರ ಬೇಟೆಗಾರ ನೀನಾಗುವ ನಮ್ಮನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ಸರ್ಪದ ಎಡೆ ಮುಟ್ಟುವುದು ಒಂದೇ. ಅದರಂತೆ ಸರ್ಪದ ಎಡೆ ಮುಟ್ಟುವ ನಿನ್ನನ್ನು
ವಿಷವಿಟ್ಟು ಕಾರುತ್ತದೆ ಎನ್ನುವುದು ಮಾತ್ರ ನರರಾಕ್ಷಸರೇ, ಸೇಡಿಟ್ಟು ಕಚ್ಚುವ ವಿಷ ಸರ್ಪ ನೀವಾದರೆ ಮುಂಗಸಿ ನಾನು ಈ ಮುಂಗಸಿಯ ಗೋಪುರದಲ್ಲಿ ಮೃತ್ಯುಮರಣ ಈ ಮೃದಂಗನಾದ ಧ್ವನಿಯಿಂದ ಗಾನವಾಗಿರಿ. ಕಲೆ ಚಂದ್ರ, ನನಗೆ ಮರಣ ಹೊಂದಿಕೆ ಕೊಡುವ ಧೈರ್ಯವೇ ನಿನಗೆ? ಏಕೆ ಹಸಿದ ಪ್ರಾಣಿಯಂತೆ ತಂತಲರಿದುಕೊಂಡು ಮಗನೇ? ಇನ್ನು ಕೇವಲ 5 ನಿಮಿಷದಲ್ಲಿ ಈ ನಿನ್ನ ಪ್ರಾಣ ಪಕ್ಷಿ ಯಮಲೋಕಕ್ಕೆ ಹಾರುತ್ತದೆ. ಪ್ರಕಾಶ್, ಮುಗಿಸುವರ ಕಥೆಯನ್ನು. ಈ ಬಿಡಿನಾಗರಲಿಂದ ನಿನ್ನ ಮೃತ್ಯು ನನ್ನ ಗುಂಡಿನ ಗುರಿಗೆ ಯಮಲೋಕಕ್ಕೆ ನಡೆ. ನಮಗೆ ಎದುರಾದ ವೈರಿ ಬೇಡ ಬಿಡಿ. ಏನೋ ಬಾಯಿಗೆ ಬಂದಂತೆ ಮಾತನಾಡಿ. ಬನ್ನಿ ಮೇಡಿ ನಾಗರನಿ ಏನು ಗೊತ್ತು? ನಾನು ಮುಂಗಾಸಿಯ ಮೇಲೆ ಬಿಚ್ಚಿನ ಬಿದ್ದಾಡ್ತಿರುವೆನದು. ಆ ಬಿಚ್ಚಿದ ಎಡಿಗೆ ಕಟ್ಟಿದಾಗಲೇ ನಾಗರನಿಗೆ ಅರಿವದಂತೆ. ಅದರಂತೆ ನಿಮ್ಮಿಬ್ಬರನ್ನು ಸಜೀವ ನಾಶ ಮಾಡಬಲ್ಲೆ. ಅವರ ಜನರ ಕಣ್ಣಿಗೆ ನಿಮ್ಮ ಅಂತರಾದ ಮರ್ಮ ತಿಳಿಯಲಾರದು. ದೇವೇಂದ್ರ, ಎನ್ನ ಕೆಲವೇ ದಿನಗಳಲ್ಲಿ ನಾನು ಇನ್ಸ್ಪೆಕ್ಟರ್ ದೇವೇಂದ್ರ, ನೀನು ಸಂಪಾದಿಸಿದ ಆಸ್ತಿ ನಿನ್ನ ಬಿಟ್ಟು ಅಶೋಕನ ಸತ್ತೋಗುತ್ತದೆ. ಜೋಕೆ ಬರುತ್ತೇನೆ. ಪ್ರಕಾಶ್, ಇವನು ಇನ್ಸ್ಪೆಕ್ಟರ್ ಲೋಕಿಗೆ ಸೇರದೊಳಗಾಗಿ ಇವನ ಕಥೆಯನ್ನು ಮುಗಿಸಬೇಕು. ದೇವೇಂದ್ರ, ಅರೆಕಾಯವಾಗಿ ತಪ್ಪಿಸಿಕೊಂಡ ಈ ಪ್ರಾಣಿಯನ್ನು ಕಾದು ಕುಳಿತು ಹೊಂಚು ಹಾಕಿ ನಾಶ ಮಾಡಲೇಬೇಕು. ಇಲ್ಲವಾದರೆ ನಾವಿಬ್ಬರು ಬದುಕುವುದೇ ಕಷ್ಟ. ಹೌದು ಪ್ರಕಾಶ್, ನಾನು ಶಂಕರನ ತಂಗಿಯನ್ನು ಶೀಲಗಡಿಸಿದ್ದು ನಾನೇ. ಇದು ಅಲ್ಲದೆ ಆ ಶಂಕರ್ ಕುಡುಕನಾಗುವುದಕ್ಕೂ ಕಾರಣಕರ್ತನು ನಾನೇ. ಅದಕ್ಕಾಗಿ ಚಂದ್ರು ಶಂಕರನ ತಂಗಿಯ ಸತ್ಯದ ಚರಿತ್ರೆಯನ್ನು ತಿಳಿದುಕೊಂಡು ಮುಂದೆ ಅವನು ಇನ್ಸ್ಪೆಕ್ಟರ್ ನೌಕರಿ ಸೇರಿದ ಮೇಲೆ ಪ್ರಕಾಶ್ ಈ ನಮ್ಮ ಕೈಗಳಿಗೆ ತೋಳ ಬಿಡಿಸಬಲ್ಲ. ದೇವೇಂದ್ರ, ಸತ್ಯವನ್ನೇ ನಾಶ ಮಾಡೋಣ. ಸಮಯ ಸಾಧಿಸಿ ಈಗ ನಡಿ ಹೋಗೋಣ.